6 ತಿಂಗಳ ವೇತನ ಬಾಕಿ. ಶ್ರೀನಿವಾಸಪುರ ಪುರಸಭೆ ಹೊರಗುತ್ತಿಗೆ ನೌಕರರ ಧರಣಿ, ಅಗತ್ಯ ಸೇವೆಗಳಿಗೂ ತಟ್ಟಿದ ಬಿಸಿ. ಕಳೆದ 6 ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಎಂದು ಆರೋಪಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆಯ ಸುಮಾರು 60 ಮಂದಿ ಹೊರಗುತ್ತಿಗೆ ನೌಕರರು ಬುಧವಾರ ಪುರಸಭೆ ಕಚೇರಿ ಎದುರು ಧರಣಿ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಕೆಲಸ ಮಾಡುತ್ತಿದ್ದೇವೆ, ಆದರೆ ದುಡಿದ ಹಣ ಮಾತ್ರ ಕೈ ಸೇರಿಲ್ಲ ಎಂದು ಅಳಲು ತೋಡಿಕೊಂಡ ನೌಕರರು ನಿರಂತರವಾಗಿ ವೇತನ ವಿಳಂಬವಾಗುತ್ತಿರುವುದರಿಂದ ಕುಟುಂಬ ನಿರ್ವಹಣೆ ದುಸ್ತರವಾಗಿದೆ ಎಂದು ತಿಳಿಸಿದರು. ಮನೆ ಬಾಡಿಗೆ, ಮಕ್ಕಳ ಶಿಕ್ಷಣ, ವೈದ್ಯಕೀಯ ವೆಚ್ಚ ಸೇರಿದಂತೆ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಲು ಸಾಲ ಸೋಲ ಮಾಡಿಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ತಕ್ಷಣವೇ ಬಾಕಿ ವೇತನ ಬಿಡುಗಡೆ ಮಾಡಿ ಇಂತಹ ಸಮಸ್ಯೆ ಮರುಕಳಿಸದಂತೆ ಶಾಶ್ವತ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಒತ್ತಾಯಿಸಿದರು. ಇದೇ ವೇಳೆ ನೌಕರರ ಮುಷ್ಕರದಿಂದ ಪಟ್ಟಣದಲ್ಲಿ ಕಳೆದ 2 ದಿನಗಳಿಂದ ಸ್ವಚ್ಛತಾ ಕಾರ್ಯ ಸಂಪೂರ್ಣ ಸ್ಥಗಿತಗೊಂಡಿದೆ. ಕಸ ಸಂಗ್ರಹ, ಕುಡಿಯುವ ನೀರಿನ ಪೂರೈಕೆ ಸೇರಿದಂತೆ ಡಿ ಗ್ರೂಪ್ ಸಿಬ್ಬಂದಿ ನಿರ್ವಹಿಸುವ ಹಲವು ಅಗತ್ಯ ಸೇವೆಗಳು ಅಸ್ತವ್ಯಸ್ತಗೊಂಡಿದ್ದು ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಬಾಕಿ ವೇತನವನ್ನ ಕೂಡಲೇ ಬಿಡುಗಡೆ ಮಾಡದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದು, ಸಮಸ್ಯೆಗೆ ಆಡಳಿತ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಿದೆ. ಇವ್ರು ಸಂಬಳ ಮಾಡಿದ್ರೆ ಇವ್ರಿಗೆ ಏನಾದರೂ ಮನೆಗಳು ನಡೆಯೋದು ಇಂಥದ್ದು ಮಾಡ್ಕೊಟ್ಟಿಲ್ಲ. ಎರಡನೇದು ಏನಂದರೆ ವಸತಿ ಉದ್ದೇಶ. ಆಲ್ರೆಡಿ 3 ಸತಿ ನಾವು ಟೆಂಡರ್ ಕರೆದಿದ್ದೀವಿ, 2 ಸತಿ ಜಾಗ ಐಡೆಂಟಿಫೈ ಆಗಿಲ್ಲ ಅಂತ ಟೆಂಡರ್ ಕ್ಯಾನ್ಸಲ್ ಆಗಿದೆ. ಇದುವರೆಗೂ ನಮಗೆ ಜಾಗ ಐಡೆಂಟಿಫಿಕೇಷನ್ ಆಗಿಲ್ಲ. ಈಗ ತಾವೇನೋ ಬಂದು ಒಂದು ಆಶ್ವಾಸನೆ ಕೊಟ್ಟರೆ ಅದೇನು ಜನರಿಗೆ ಅರ್ಥ ಆಗುತ್ತೆ ನೀವು ಹೇಳ್ಬಿಟ್ಟು. ಒಂದು ಏನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರಗಳ ಸಂಭಾವನೆ ಪಾವತಿ ಬಗ್ಗೆ ಏನು ಮನವಿ ಕೊಟ್ಟಿದ್ದಾರೆ, ಇದನ್ನು ಈ ಕೂಡಲೇ ಸಮುಚಿತ ಮಾರ್ಗದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀವಿ. ಎರಡನೇದು ವಸತಿ ಯೋಜನೆಗೆ ಸಂಬಂಧಪಟ್ಟಂಗೆ ಏನಂದರೆ ಇವರಿಗೇನು ಮನವಿ ಕೊಟ್ಟೆ ಅಲ್ಲಿ ಡಿಸ್ಕಸ್ ಆಯಿತು. ಅದರದ್ದು ಏನಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೇಔಟ್ ಆಶ್ರಯ ಲೇಔಟಲ್ಲಿ ಆಶ್ರಯ ಲೇಔಟ್ನ ಬೌಂಡ್ರೀಸ್ ಗುರುತಿಸ್ಕೊಡೋಕ್ಕೆ ಹೇಳಿದ್ದಾರೆ. ಅದನ್ನು ಆಲ್ರೆಡಿ ಕೆಲಸ ನಡೆದಿದೆ. ಅದರದ್ದು ರಿಪೋರ್ಟ್ ವರದಿ ಕೊಡಬೇಕು, ಅದರ ವರದಿನ ಕೊಡ್ತಾ ಇದ್ದೀವಿ. ಎರಡನೇದು ಸರ್ವೆ ನಂಬರ್ 17 ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಇವತ್ತೇ ಕಲೆಕ್ಟ್ ಮಾಡಿ ಕೊಟ್ಟು ಡಿಸ್ಕಸ್ ಮಾಡಿ ಆ 17ಅನ್ನು ಈ ಪೌರ ಕಾರ್ಮಿಕರ ವಸತಿ ಉದ್ದೇಶಕ್ಕೋಸ್ಕರ ಮೀಸಲಿಡೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಪೋಸಲ್ ಕಳಿಸೋದಕ್ಕೆ ಏನು ಅಡೆತಡೆ ಇದ್ದೇ ಇರ್ತೀರ, ಬೇರೆ ಥರದ ಅಡೆತಡೆಗಳೇನು ಇಲ್ಲ ಅಂದರೆ ಸರ್ವೆ ನಂಬರ್ 17 ಮೀಸಲಿಡೋದಕ್ಕೆ ಸೂಕ್ತ ಕ್ರಮನ ಶೀಘ್ರದಲ್ಲೇ ಆದಷ್ಟು ಇವತ್ತು ನಾಳೆ ಒಂದು 2 ಡೇಸ್ ಒಳಗಡೆ ಇದನ್ನು ಕೈಗೊಳ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಇದನ್ನು ಐಡೆಂಟಿಫೈ ಮಾಡಿ ಬೌಂಡ್ರಿ ಹಾಕ್ಬಿಟ್ರೆ ಈ ಪಾರ್ಕಲ್ಲಿ ನಿಮಗೆ ಬೌಂಡ್ರಿ ಅಷ್ಟೇ ಫಿಕ್ಸ್ ಮಾಡಬೇಕಾ? ಈ ಜಾಗದ ಬೌಂಡ್ರಿ ಫಿಕ್ಸ್ ಮಾಡಿ 17ನೇ ಸರ್ವೆ ನಂಬರಲ್ಲಿ 17ನೇ ಸರ್ವೆ ನಂಬರ್ದು ಸರ್ವೆ ಡಾಕ್ಯುಮೆಂಟ್ಸ್ ಮಾಡಿ ತಗೊಂಡ್ಬಂದ್ಕೊಡಿ ಅಷ್ಟೇ. ಇದನ್ನ ನಾನು ಮಾಡ್ಕೊಡ್ತೀನಿ. 17ನೇ ಸರ್ವೆ ನಂಬರ್ ಇಫ್ ಇಟ್ ಇಸ್ ನಾಟ್ ಕೇರ್ ಏನು ಮಾಡ್ಕೊಡ್ತೀನಿ. ಇದು ನೀವು ಬೌಂಡ್ರಿ ಅಷ್ಟೇ ಫಿಕ್ಸ್ ಮಾಡ್ಕೊಡೋದು, ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತೀನಿ. ಫಿಕ್ಸ್ ಮಾಡಬೇಕು ಸರ್. ಅದೇ ಒಂದು ನಿಮಿಷ ಸರ್ವೆ ನಂಬರ್ 17ರಲ್ಲಿ ಅದನ್ನ ಓಕೆ ಸರ್. ನಾನು ಅದನ್ನ ಸರ್ವೆ ಡಾಕ್ಯುಮೆಂಟ್ಸ್ ಇದೇನಾಗಿದೆ ಈ ಜಾಗ ಮೇಲೆ ಈಗ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಫುಲ್ ಬಿಸಿ ಇದ್ದಾರೆ. ಸರ್ವೆ ಸರಿಯಿಲ್ಲ. ನಮ್ಮಲ್ಲಿ ನಮ್ಮ ವಿನಂತಿ ಏನು ಅಂದರೆ ತಾಲೂಕು ಸರ್ವೆ ನಮ್ಮ ರೆವಿನ್ಯೂ ಸೆಕ್ಷನ್ ಅವ್ರು ಜಾಗ ಐಡೆಂಟಿಫೈ ಮಾಡ್ತಾರೆ. ಸುಮಾರು 2000 17 ಡಾಕ್ಯುಮೆಂಟ್ಸ್ ತಗೊಂಡ್ಬಿಟ್ಟು ಹ್ಯಾಂಡ್ ಓವರ್ ಮಾಡೋಕ್ಕಾದ್ರೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಈ ಪಾರ್ಟ್ ಏನಿದೆಯಲ್ಲ ನೀವು ಆಲ್ರೆಡಿ ನಿಮ್ಮ ಹತ್ರ ಇದೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಓನ್ಲಿ ಥಿಂಗ್ ಇಸ್ ನಾನು ನಿಮಗೆ ಬೌಂಡ್ರಿ ಫಿಕ್ಸ್ ಮಾಡ್ಕೊಡೋದು. 17 ಮತ್ತು 18 ಏನಾಗಿದೆ, ಇಫ್ ಇಟ್ ಇಸ್ ನಾಟ್ ಕೆರೆ ಅಲ್ಲ, ಫಾರೆಸ್ಟ್ ಕೆರೆ ಅಲ್ಲ ಅಂದ್ರೆ ನಾನು ಪ್ರಪೋಸಲ್ ಇನ್ಫಾರ್ಮೇಶನ್ ಗೋವಿಂದರಾಜನಪಲ್ಲಿ ಸರ್ವೆ ನಂಬರ್ ಇರೋದೇ ಕೆರೆ ಇದೆ. ಅದನ್ನ ಡಿಲಿಮಿಟೇಷನ್ ಮಾಡಿದ್ಮೇಲೆ ಆಗಿರೋದು. ನಾನು ಅದನ್ನೇ 17 ಈಗ ಸರ್ವೆ ನಂಬರ್ 17 ಇದ್ರಲ್ಲಿ ಆಡ್ ಅಪ್ ಆಗಿಲ್ಲ ನೋಡಿ. ಇದು ಸರ್ವೆ ನಂಬರ್ 30, 16 ಮಾತ್ರ ಆಗಿರೋದು. ಇದು ಗೊತ್ತಾಯ್ತು. 17 ಬೇಕು ಅಂತ 17 ಅದು ಸರ್ವೆ ಡಾಕ್ಯುಮೆಂಟ್ ಅದಕ್ಕೆ ಹೇಳ್ತಾರೆ. ಖರಾಬ್ ಆಗಿದ್ರೆ ನಾನು
ಅದನ್ನ ನಾವು ಲೆಟರ್ ಕಳಿಸಿದ್ವಿ, ಅದಕ್ಕೆ ನಾವು ಆ್ಯಡ್ ಮಾಡಿಕೊಂಡ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ಖಂಡಿತ ಇದೊಂದು ಇಮಿಡಿಯೇಟ್ ಆಗುತ್ತೆ ಇವತ್ತೇ ಮಾಡೋಣ. ಅಷ್ಟೇನಾ? ಈಗ ಇದನ್ನು ನೀವು ಮಾಡ್ಕೊಟ್ಟಿದ್ದೀರ ನನಗೆ ಇದು ಇಮಿಡಿಯೇಟ್ ಹೋಗ್ಬಿಟ್ಟಲ್ಲಿ ಪಾಣಿ ಮತ್ತು ಸರ್ವೆ ಡಾಕ್ಯುಮೆಂಟ್ಸ್ ಎತ್ಕೊಂಡ್ಬಂದು ನಾನು ರೆಡಿ ಮಾಡಿಸ್ತೀನಿ. 17 ಇದು ನಾನು ಬೌಂಡ್ರಿ ಅಷ್ಟೇ ಫಿಕ್ಸ್ ಮಾಡ್ಕೊಡೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇಲ್ಲ ಸರ್, ಹೋಗ್ರಿ ಸರ್. ಈಗ ನಮ್ಮಲ್ಲಿ ಸರ್ವೈರ್ ಇಲ್ಲ ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತೀನಿ. ನಾವು ಬೌಂಡ್ರಿ ಮಾಡ್ಕೊಡಿ ಅಷ್ಟೇ. ಕೊಡ್ರಿ ಸರ್. ಇಂಜಿನಿಯರ್ ಎಲ್ಲ ಇಂಜಿನಿಯರ್ ಮತ್ತೆ PDS ನ ಲಕ್ಷ್ಮೀಶ್ ಅಲ್ರಿ ಅದನ್ನ